ಆಕಾಶವಾಣಿ ಕಲಬುರಗಿ. ಮಕ್ಕಳ ಕಾರ್ಯಕ್ರಮ ಬಾಲಲೋಕ. ಮಕ್ಕಳೇ, ಅಕ್ಕನ ಕಥೆಗಳು ಸಂಚಿಕೆಯಲ್ಲಿ ನಿಮಗೆ ಕಥೆಗಳನ್ನು ಹೇಳುತ್ತಾರೆ ಶಾರದಾ ಜಂಬಲ್ದಿನ್ನಿ. ಮಕ್ಕಳೇ ನಮಸ್ಕಾರ. ಇವತ್ತು ಯಾವ ಕಥೆ ಅಕ್ಕ ಹೇಳ್ಬೋದು ಅಂತ ನೀವೆಲ್ಲ ಕಾಯಕತ್ತೀರಿ, ಹೌದಿಲ್ಲ? ಸರಿ, ಹಂಗಾರ ಕತೆ ಶುರು ಮಾಡಲಿ. ಒಂದು ದಟ್ಟವಾದ ಕಾಡಿತ್ತು. ದಟ್ಟವಾದ ಕಾಡು ಈಗೆಲ್ಲಿ ಬೆಳೀತದ್ರಿ ಅಂತ ನಿಮಗನ್ನಿಸ್ತದಲ್ಲ. ಯಾಕಂದ್ರೆ ಎಲ್ಲಿ ನೋಡಿದ್ರೂ ಮನೆ ಬಿಲ್ಡಿಂಗು ಇದೇ ನೋಡ್ತೀವಿ, ಕಾಡೆಲ್ಲಿದವ ಅಂತ ಯೋಚನೆ ಮಾಡಕತ್ತೀರಲ್ಲ. ಖರೆಯದ, ಕಾಡು ಕಡಿಮಾಗ್ಲಿಕ್ಕತ್ತವ. ಆದರೆ ಉಷ್ಣವಲಯದ ನಿತ್ಯ ಹರಿದ್ವರ್ಣ ಕಾಡುಗಳಲ್ಲಿ ದಟ್ಟವಾಗಿ ಕಾಡು ಬೆಳೀತದ. ಇಂಥ ಒಂದು ದಟ್ಟವಾದ ಕಾಡಿರ್ತದೆ. ಈ ದಟ್ಟವಾದ ಕಾಡಿನಾಗ ಒಂದು ಸರೋವರ ಇರ್ತದೆ, ಅಂದರೆ ನೀರು ಹರಿತಿರ್ತದೆ. ಅದರ ದಂಡಿಗೆನೇ, ಅಂದರೆ ಅದರ ಬದಿಯಲ್ಲಿ ಅಂತಾರಲ್ಲ, ಸಾವಿರಾರು ಮೊಲಗಳಿರ್ತಾವ. ಯಾಕಿರ್ತಾವ ಅಂದ್ರೆ ಅಲ್ಲಿ ಅದಕ್ಕೇನು ಬೇಕು ಎಲ್ಲ ಆಹಾರ ಸಿಗ್ತಿರ್ತದೆ. ನೀರಿರ್ತದೆ, ಹಣ್ಣಿರ್ತದೆ, ಅವು ಏನು ತಿನ್ಬೇಕಂತಿರ್ತಾವ ಅದೆಲ್ಲನೂ ಆ ಸರೋವರದ ಹತ್ತಿರ ಇರುವಂಥ ಕಾಡಿನಲ್ಲಿ ಸಿಗ್ತಿರ್ತದೆ. ಒಂದು ಸರ್ತಿ ಏನಾಗ್ತದೆ ಅಂದರೆ, ಅವುಗಳ ಪರಿವಾರ ಇರ್ತಲ್ಲ. ಯಾರ ಪರಿವಾರ? ಮೊಲಗಳ ಪರಿವಾರ, ಅಂದರೆ ಮೊಲಗಳ ಕುಟುಂಬ. ದಿನದಿಂದ ದಿನಕ್ಕೆ ದೊಡ್ಡದಾಗ್ಕೊಂತಾನೆ ಹೋಗ್ತದೆ. ಅಂದರೆ 1,000 ಇದ್ದಿದ್ದು 1,200 ಆಗ್ತದ, 300 ಆಗ್ತದ, 400 ಆಗ್ತದ. ಅಂದರೆ ಮೊಲಗಳು ಅಂದರೆ ನಿಮಗೆ ಗೊತ್ತಲ್ಲ, ನೋಡಿರಿಲ್ಲ ಮೊಲ? ಜೂನ್ಯಾಗ ಎಲ್ಲರೇ ನೋಡಿರ್ಬೇಕಲ್ಲ. ಬೆಳ್ಳಗಿರ್ತಾವಲ್ಲ, ಪುಟು 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 ಅಂತ ಓಡ್ತಿರ್ತಾವಲ್ಲ. ಆ ಮೊಲಗಳು ನೋಡಿರಲ್ಲ, ಸ್ವಲ್ಪ ಏನಾರು ಶಬ್ದ ಬಂದ್ರೆ ಹೆದರೇ ಬಿಡ್ತಾವಲ್ಲ. ಅದಕ್ಕೆ ಅವು ಭಾಳ ಪುಕ್ಕಲಾಗಿರ್ತಾವ. ಅಂದರೆ ಹೆದರುವಂಥ ಸ್ವಭಾವದ ಪ್ರಾಣಿಗಳು ಅಂತ ಹೇಳ್ಬೋದು ಯಾವ ಮೊಲಗಳು. ಯಾಕಂದ್ರೆ ಏನಾರು ಸ್ವಲ್ಪ ಶಬ್ದ ಆದರೂ ದುಡುಕ್ಕಂತ ಓಡೋಗ್ಬಿಡ್ತಿರ್ತಾವ. ಈ ಮೊಲಗಳ ಪರಿವಾರ ಎಲ್ಲಿ? ದಟ್ಟವಾದ ಕಾಡಿನ ಸರೋವರದ ಒಂದು ದಂಡೆ ಮೇಲೆ ಇರ್ತದೆ. ಆ ಪರಿವಾರ ದೊಡ್ಡದಾಗ್ತಾನೇ ಇರ್ತದೆ. ಒಂದು ಸರ್ತಿ ಎಲ್ಲ ಮೊಲಗಳು ಒಂದು ಸಭೆಯನ್ನು ಕರಿತಾವ, ಅಂದರೆ ಮೀಟಿಂಗ್ ಕರಿತದೆ. ಆ ಮೊಲಗಳಲ್ಲೇ ಹಿರಿಯದಾದಂಥ ಮೊಲ, ಅಂದರೆ ದೊಡ್ಡದು ಇರುವಂಥ ಮೊಲ ಬಹಳ ಗಂಭೀರವಾಗಿ ಹೇಳ್ತದೆ. ಅಂದರೆ ಗಂಭೀರವಾಗಿ ಅಂದರೆ ಭಾಳ ಸೀರಿಯಸ್ಸಿಂದ ಹೇಳ್ತದೆ. ಏನಂದರೆ, ಬಂಧುಗಳೇ, ನಾವೆಲ್ಲ ಈ ಅರಣ್ಯದಲ್ಲಿ ಚೆನ್ನಾಗಿದ್ದೇವೆ ಅನ್ನೋದು ನಮ್ಮ ಒಂದು ಭಾವನೆ. ಆದರೆ ನಿಜವಾಗಿ ನೋಡಿದರೆ ನಾವು ಇರುವಷ್ಟು ಆತಂಕದಲ್ಲಿ ಬೇರೆ ಯಾವ ಪ್ರಾಣಿಯೂ ಕಾಡಿನಲ್ಲಿ ಇರುವುದು ಸಾಧ್ಯವಿಲ್ಲ ಅಂತ ಯಾರು ಹೇಳ್ತಾರೆ? ಹಿರಿಯ ಮೊಲ ಹೇಳ್ತದೆ. ಏನು ಹೇಳ್ತದೆ? ಬಂಧುಗಳೇ, ನಾವು ಇಷ್ಟು ಜನ ಇಲ್ಲಿದ್ದೀವಿ, ಸಾವಿರಾರು ಜನ ಇದ್ದೀವಿ, ನಾವೆಲ್ಲ ಆರಾಮಾಗಿದ್ದೀವಿ ಅಂತ ಅಂದ್ಕೊಂಡೀವಿ. ಆದರೆ ನಮಗೆಷ್ಟು ಆತಂಕ ಇದೆ ಅಂದರೆ, ಈ ಕಾಡಿನಲ್ಲಿರೋ ಬೇರೆ ಯಾವ ಪ್ರಾಣಿಗೂ ನಮ್ಮಷ್ಟು ಆತಂಕ ಇಲ್ಲ. ಅಂದರೆ ನಮ್ಮಷ್ಟು ಆತಂಕ, ಭಯ ಯಾವ ಪ್ರಾಣಿಗೂ ಇಲ್ಲ. ನಮಗೆ ಬಹಳ ಆತಂಕ ಇದೆ. ಯಾಕಂದರೆ ನಮ್ಮ ಸ್ವಭಾವವೇ ಪುಕ್ಕಲು, ಜೊತೆಗೆ ನಾವು ಪಕ್ಕಾ ಸಸ್ಯಾಹಾರಿಗಳು, ಹೌದಾ? ಯಾರಿಗೂ ತೊಂದರೆ ಕೊಡೋರಲ್ಲ. ಆದರೆ ಎಲ್ಲರೂ ನಮ್ಮ ಮೇಲೆ ಯಾಕೆ ಇಷ್ಟು ದ್ವೇಷ? ಯಾರು ಹೇಳಕ್ತಾರಿದು? ದೊಡ್ಡ ಮೊಲ ಹೇಳ್ತಿರ್ತದ. ಹಿರಿಯ ಮೊಲ ಕೇಳಕತ್ತದೆ, ನಾವು ಪುಕ್ಕಲು ಸ್ವಭಾವದವರಾಗಿವಿ, ಮೇಲಾಗಿ ನಾವು ಸಸ್ಯಾಹಾರಿಗಳಿದ್ದೀವಿ, ಆದ್ರೂ ಮತ್ತೆ ನಾವು ಯಾರಿಗೂ ತೊಂದರೆ ಕೊಡೋದಿಲ್ಲ. ಇಷ್ಟಿದ್ರೂ ಎಲ್ಲರೂ ನಮ್ಮ ಮೇಲೇ ದ್ವೇಷ ಸಾಧಿಸ್ತಾರೆ. ಯಾಕ ಅಂತ ನಮಗೆ ತಿಳಿತಾನೇ ಇಲ್ಲ ಅಂತ ಮೊದಲಿಗೆ ದೊಡ್ಡ ಮೊಲ ಮಾತಾಡ್ತದೆ. ಮತ್ತೆ ಹೇಳ್ತದೆ, ಜೊತೆಗೆ ಮಾಂಸಾಹಾರಿಗಳಾದ ಪ್ರಾಣಿಗಳು ನಮಗೋಸ್ಕರ ಕಾಯ್ತಿರ್ತವ. ಸಿಕ್ಕಲ್ಲಿ ನಮ್ಮವರನ್ನು ಹೊಡೆದು ತಿನ್ನುತ್ತವೆ, ಹೌದಾ? ಮಾಂಸಾಹಾರ ಪ್ರಾಣಿಗಳೇನು ಮಾಡ್ತವೆ?
ಮೊಲ ಸಿಕ್ಕರೆ ಸಾಕು ಓಡೋಗಿ ಗಬಕ್ಕನೆ ಹಿಡಿದು ತಿಂದಾಕ್ಬಿಡ್ತಾವೆ. ಜೊತೆಗೆ ಬೇಟೆಗಾರರು ಅಂದರೆ ಕಾಡಿನಲ್ಲಿ ಬೇಟೆ ಆಡ್ತಿರ್ತಾರಲ್ಲ, ಬೇಟೆಗಾರರು ನಮ್ಮನ್ನು ಹುಡುಕಿಕೊಂಡು ಬರ್ತಾರೆ. ಅಲ್ಲಲ್ಲಿ ಬಲೆ ಹಾಕಿ ನಮ್ಮನ್ನು ಹಿಡಿಯುತ್ತಾರೆ. ಸಿಕ್ಕವರನ್ನು ಹಿಡಿದುಕೊಂಡು ಹೋಗಿ ಕೆಲವರು ಕೊಂದು ಮಾಂಸ ಮಾರುತ್ತಾರೆ. ಇನ್ನು ಕೆಲವರು ಹಿಡಿದುಕೊಂಡು ಹೋಗಿ ಪಂಜರದಲ್ಲಿಟ್ಟು ಸಾಕ್ತಾರೆ. ಪಾಪ ಆ ಮೊಲಗಳಿಗೆ ಜೀವನ ಪರ್ಯಂತ ಜೈಲುವಾಸ. ನಾವು ಏನು ಮಾಡಬೇಕು ಎಂಬುದು ತಿಳಿಯದಾಗಿದೆ ಅಂತ ಆ ಮೊಲಗಳೆಲ್ಲ ಮಾತಾಡ್ಕೊತವೆ. ಗೊತ್ತಾಯ್ತಲ್ಲ? ಅಂದರೆ ನಾವು ಏನಪ್ಪ, ನಾವು ಸ್ವಭಾವತಃ ಪುಕ್ಕುಲ್ರು, ಜೊತೆಗೆ ಸಸ್ಯಾಹಾರಿಗಳು. ನಾವು ಮತ್ತೊಬ್ಬರಿಗೆ ಏನೂ ಮಾಡೋದಿಲ್ಲ, ಹಿಂಸೆ ಕೊಡೋದಿಲ್ಲ, ಹೆದರಿಸೋದಿಲ್ಲ. ಆದ್ರೂ ನಮ್ಮ ಮೇಲೆ ಯಾಕೆ ಎಲ್ಲರೂ ದ್ವೇಷ ಕಾರ್ತಾರೆ? ಮಾಂಸಾಹಾರ ಪ್ರಾಣಿಗಳು ನಮ್ಮನ್ನು ನೋಡಿದರೆ ಸಾಕು ಬಂದು ಹಿಡಿದು ತಿಂತಾವೆ. ಜೊತೆಗೆ ಮನುಷ್ಯ ಬೇಟೆಗಾರ, ಆತನೂ ಸಹ ನಮ್ಮನ್ನು ಹಿಡಿಲಿಕ್ಕೆ ಅಲ್ಲಲ್ಲಿ ಬಲೆ ಹಾಕಿರ್ತಾನೆ. ಬಲೆಗಳಲ್ಲಿ ಸಿಕ್ಕಿಬಿದ್ದರೆ ಮುಗೀತು. ಕೆಲವೊಬ್ರು ಏನು ಮಾಡ್ತಾರೆ, ನಮ್ಮನ್ನು ಕೊಂದು ಮಾಂಸ ತಿಂತಾರೆ, ಮಾರ್ತಾರೆ. ಇನ್ನು ಕೆಲವೊಬ್ರು ಚಂದದಲ್ಲ ಅಂಥೇಳಿ ತಮ್ಮ ಮನೆಯೊಳಗೆ ಇರುವಂಥ ಪಂಜರದಾಗ ಇಟ್ಬಿಡ್ತಾರೆ. ಕೊನೆತನ ಜೈಲು ವಾಸನೆ ಆಗ್ಬಿಡ್ತದೆ. ಹಿಂಗಾದ್ರೆ ಹೆಂಗ? ನಾವೇನು ಮಾಡಬೇಕು ಅಂತ ಎಲ್ಲ ಮೊಲಗಳು ಸೇರಿ ವಿಚಾರ ಮಾಡೋಕ್ಕೆ ಶುರು ಮಾಡ್ತಾವ. ಹೌದು, ಒಂದೆಡೆಗೆ ನಮ್ಮನ್ನು ಬೇಟೆಯಾಡುವ ಕಾಡು ಪ್ರಾಣಿಗಳು, ಮತ್ತೊಂದೆಡೆಗೆ ಬೇಟೆಗಾರ. ಇಬ್ಬರಿಂದಲೂ ಹೇಗೆ ಪಾರಾಗಬೇಕು ಅನ್ನೋದು ನಾವೆಲ್ಲ ಯೋಚಿಸಬೇಕು. ಎಲ್ಲ ಮೊಲಗಳು ಚಿಂತಾಕ್ರಾಂತರಾಗ್ತಾರೆ. ಹೌದು, ಈ ಮಾತುಗಳನ್ನು ಶ್ರದ್ಧೆಯಿಂದ ಕೇಳ್ತಾರೆ. ಏನಪ್ಪ, ಆ ಮೊಲಗಳ ಕಣ್ಣು ಮುಂದೆ ತಮ್ಮ ಅನಿಶ್ಚಿತವಾದ ಬದುಕು ತೇಲಿ ಬರ್ತದೆ. ಹೌದಲ್ಲ, ನಮ್ಮ ಬದುಕು ಎಂಥದ್ದು? ಪ್ರತಿ ಕ್ಷಣನೂ ಸಾವಿಗೆ ಹೆದರಿ ನಾವು ಓಡಿ ಹೋಗಬೇಕಾಗ್ಯದ. ನಮ್ಮ ಪರಿಸ್ಥಿತಿ ಹೆಂಗದ ಅಂತ ಚಿಂತಿಸಿ ಕಂಗಾಲಾಗ್ತವೆ. ಆಗ ಇನ್ನೊಂದು ಮೊಲ ಎದ್ದು ನಿಂದಿರ್ತದೆ. ನಿಂತು ಅದು ಪಾಪ ಅಳ್ಕೊಂತ ಹೇಳ್ತದೆ. ಭಾಳ ದುಃಖ ಆಗಿರ್ತದೆ ಮೊಲಕ್ಕೆ. ಹೌದು, ಭಾಳ ಕಷ್ಟ ನಮ್ಮ ಜೀವನ. ನಮ್ಮ ಹಿರಿಯರು ಹೇಳ್ದಂಗೆ ನಮ್ಮ ಬದುಕಿಗೆ ಯಾವ ಅರ್ಥನೇ ಇಲ್ಲ. ನಾವು ಪ್ರತಿ ಕ್ಷಣನೂ ಹೆದರಿ ಬದುಕಬೇಕಾಗಿದೆ. ಇಲ್ಲ, ಕ್ಷಣವೂ ಸಾಯೋದಕ್ಕಿಂತ ನಾವೆಲ್ಲ ಒಮ್ಮೆ ಸತ್ತು ಹೋದರೆ ಹೆಂಗ ಅಂತ ಕೇಳ್ತದೆ. ಏನಂತದಂದರೆ, ಏನಪ್ಪ ನಮ್ಮ ಜೀವನ? ಪ್ರತಿ ಕ್ಷಣ ನಾವು ಸಾಯ್ಕೊಂತ ಬದುಕೋ ಬದಲು ನಾವೆಲ್ಲರೂ ಒಮ್ಮೆಲೆ ಸತ್ತು ಹೋದರೆ ಹೆಂಗೆ ಅಂತ ಹೇಳ್ತಾರೆ. ಅದು ಕುಳಿದು ಮೊಲ ಅಂತವ ಅಲ್ಲ, ಅದೇಂಗೆ ಸಾಧ್ಯ ಅಂತ ಕೇಳ್ತವೆ. ಆಗ ಆ ಮೊಲ ಹೇಳ್ತದೆ, ನನ್ನ ಮಾತು ನೀವೆಲ್ಲರೂ ಕೇಳೋದಾದರೆ ನಾವೆಲ್ಲರೂ ಸೇರಿ ಒಂದೇ ಕೊಳದಲ್ಲಿ ಮುಳುಗಿ ಸತ್ತು ಹೋಗ್ಬಿಡೋಣ, ಅದೊಂದೇ ಸರಿಯಾದ ದಾರಿ ಅಂತದ ಮೊಲ. ಅವಾಗ ಉಳಿದ ಮೊಲಕ್ಕೂ ಅನಿಸ್ತದ, ಹೌದು, ಅದೊಂದೇ ಸರಿಯಾದ ದಾರಿ ಅದ. ಈ ಮೊಲ ಭಾಳ ಕರೆಕ್ಟ್ ಹೇಳಕತ್ತದ. ಸುಮ್ಮನೆ ಅದು ಸತ್ತು ಇದು ಸತ್ತು, ಅದು ಹೋಯ್ತು ಇದು ಹೋಯ್ತು ಅಂತ ಪ್ರತಿ ಕ್ಷಣನೂ ಮತ್ತು ನಾ ಯಾವಾಗ ಸಾಯ್ತೀನೇನೋ ಅಂತ ಹೆದರಿ ಜೀವಿಸೋ ಬದಲು ನಾವೆಲ್ಲರೂ ಸೇರಿ ಒಂದೇ ಸರಿ ಕೊಳದೊಳಗೆ ಜಿಗಿದು ಬಿಡೋಣ, ಎಲ್ಲರೂ ಒಟ್ಟಿಗೆ ಸಾಯ್ತೀವಿ ಅಂತ ಹೇಳ್ತವೆ. ಅವಾಗ ಅಲ್ಲಿ ಸೇರಿದ ಎಲ್ಲ ಮೊಲಗಳು ಹೌದು, ಈ ವಿಚಾರ ಭಾಳ ಸರಿಯದ ಅಂದ್ರೆ ಈಗ ಯಾಕೆ ತಡ ಮಾಡಬೇಕು, ನಡೀರಿ ಈಗಲೇ ಹೋಗ್ಬಿಡೋಣ, ಕೊಳದಾಗ ಹಾರೋಣ ಅಂಥೇಳಿ ದೊಡ್ಡ ಕೊಳ ಎಲ್ಲದಂತ ಹುಡುಕೊಂತ ಹೋಗಬೇಕಾದ್ರೆ ಒಂದು ದೊಡ್ಡ ಕೊಳ ಕಾಣ್ತದೆ. ಅಲ್ಲಿ ಒಂದು ಘಟನೆ ಆಗ್ತದೆ. ಏನಾಗ್ತದೆ ಅಂದರೆ, ಇವರು ಸಾವಿರಾರು ಮೊಲಗಳು ಅಲ್ಲಿ ಒಟ್ಟಿಗೆ ಹೋಗ್ತಾರಲ್ಲ ಕೊಳದ ಹತ್ರ. ಹೋಗ್ತಾ ಅದು ಕೊಳದ ದಂಡೆಗೆ ಇನ್ನೇನು ಹತ್ತಿರ ಬರ್ತಿರ್ಬೇಕಾದ್ರೆ ಆ ದಂಡೆ ಮೇಲೆ ಸಾವಿರಾರು ಕಪ್ಪಿಗಳು ಕುಂತಿರ್ತವೆ. ಈ ಒಟ್ಟಿಗೆ ಬರೋದನ್ನು ನೋಡಿ ಆಮೇಲೆ ಆ ಶಬ್ದ ಕೇಳಿ ಹಿಂಗ್ಯಾಕೆ ಬರಕತ್ತವ್ಯವು ಅಂಥೇಳಿ ಕಪ್ಪಿಗಳು ಅಂಜಿ ಟಪಕ್ಕನೆ ನೀರಿನಾಗ ಜಿಗಿದು ಬಿಡ್ತಾವ. ನೀರ್ನಾಗ ಹಾರಿಬಿಡ್ತಾವ. ಯಾರು? ಕಪ್ಪೆಗಳು. ಯಾಕಂದ್ರೆ ಮೊಲಗಳು ತಾವು ನೀರ್ನಾಗ ಜಿಗಿದು ಸಾಯೋಣ ಅಂತ ಮೊಲಗಳು ಬರ್ತಿರ್ತವೆ. ಆ ದಂಡಿ ಮೇಲೆ
ಕಪ್ಪಿಗಳು ಕುಂತಿರ್ತವೆ. ಕಪ್ಪಿಗಳು ಇವ್ರ್ಯಾಕೆ ಹಿಂಗೆ ಬರ್ಲಿಕ್ಕತ್ತಾರ ಅಂತೇಳಿದು ಹೆದರಿ ಅಂಜಿ ಡಬಕ್ಕನೆ ನೀರಿನೊಳಗೆ ಬಿದ್ದುಬಿಡ್ತಾವೆ. ಅಷ್ಟೊತ್ತಿಗೆ ಒಂದು ಯಂಗ್ ತರುಣವಾದಂಥ ಮೊಲ, ಅಂದರೆ ಯುವಕ ಮೊಲ, ಅದು ತಡೀರಿ 1 ನಿಮಿಷ ತಡೀರಿ, ನಾವು ಯಾರೂ ಸರೋವರದಾಗ ಜಿಗಿಯೋದು ಬೇಡ ಅಂತದೆ. ಎಲ್ಲರಿಗೂ ಆಶ್ಚರ್ಯ ಆಗ್ತದೆ. ಅರೆ, ಹೀಗೆ ನಾವೆಲ್ಲರೂ ನಿರ್ಧಾರ ಮಾಡೀವಿ, ಎಲ್ಲರೂ ಸರೋವರದಾಗ ಜಿಗಿನೋ ಅಂತ. ಆದರೆ ನೀ ಯಾಕೆ ಹಿಂಗೆ ಹೇಳಕತ್ತಿ? ಇಲ್ಲ, 1 ನಿಮಿಷ ತಡೀರಿ, ಯಾರೂ ನೀರೊಳಗೆ ಜಿಗಿಬೇಡ್ರಿ. ಯಾಕ ಅಂತ ಕೇಳ್ತಾರೆ. ಯಾಕಂದರೆ ಈಗ ನಾವು ಬರ್ತಾ ಇದ್ವಲ್ಲ, ನಾವು ಬರೋದನ್ನು ನೋಡಿ ಗಾಬರಿಯಾಗಿ ಕಪ್ಪೆಗಳನ್ನು ನೋಡಿದ್ರೇನು ಅವಷ್ಟು ಅಂಜಿ ಸರೋವರದಾಗ ಜಿಗಿದ್ಬಿಟ್ಟು. ಅಂದರೆ ನಾವು ನಮ್ಮಂಥ ಪುಕ್ಕಲು ಪ್ರಾಣಿಗಳಿಗೂ ಹೆದರುವಂಥ ಇನ್ನೊಂದು ಪ್ರಾಣಿಗಳದವಲ್ಲ. ನೀವು ಸ್ವಲ್ಪ ವಿಚಾರ ಮಾಡಿರಿ. ನಾವೇ ಪುಕ್ಕಲು ಅಂತ ಅಂಜಲಿಕತ್ರೆ ನಮಗಿಂತ ಅಂಜುಪುಕ್ಕ ಪ್ರಾಣಿ ಯಾವುದು? ಕಪ್ಪಿ. ಅದು ಅದಲ್ಲ. ಅವು ಏನು ಮಾಡಿದ್ವು? ದಂಡಿ ಮೇಲೆ ಕುಂತಿದ್ವು. ಈ ಮೊಲಗಳನ್ನು ನೋಡಿದ ತಕ್ಷಣ ನೀರಾಗಿ ಜಿಗಿದ್ಬಿಟ್ಟು ಅಂಜಿ. ಅದಕ್ಕೆ ನಾವು ವಿಚಾರ ಮಾಡಬೇಕು ಅಂತ. ಹೌದಲ್ಲ, ಅಂದರೆ ನಮಗಿಂತ ಹೆದರ್ಪುಕ್ಕ ಪ್ರಾಣಿಗಳು ಈ ಜಗತ್ನಾಗ ಅದಾವ. ನಮ್ಮ ಬದುಕು ಅವಕ್ಕಿಂತ ಬಹಳ ವಾಸಿ ಅದಲ್ಲ. ಈಗ ನಮ್ಮಂಗೆ ನಾವು ಅಂಜಿದಾವೇನು? ಅಂದರೆ ಬದುಕಿಗೆ ಅಂಜಿಲ್ಲ ಅವು. ಏನೋ ನಾವು ಬರ್ಲಿಕ್ಕತ್ತೀವಿ ಅಂಥೇಳಿ ಅವು ನೀರಾಗಿ ಜಿಗ್ದಾವ. ಅವು ನೀರಾಗೂ ಇರ್ತಾವ, ನೆಲದ ಮೇಲೂ ಇರ್ತಾವ. ನಮಗೆ ಅಂಜಿ ಅವು ನೀರಾಗಿ ಜಿಗ್ದಾವ. ಆದರೂ ಅವು ಯಾವ ಸಾಯ್ಲಿಕ್ಕೆ ಹೋಗಿಲ್ಲ. ಅಂದರೆ ನಮಗಿನ ಅಂಜುಬುರ್ಕ ಪ್ರಾಣಿಗಳೇ ಬದುಕುವಂಥ ಉತ್ಸಾಹ ತೋರಿದಾಗ ನಾವೇಕೆ ಸಾಯ್ಬೇಕು? ಹೌದಲ್ಲ ಅಂತದೆ. ಆವಾಗ ಉಳಿದ ಮೊಲಗಳಿಗನಿಸ್ತದ, ಹೌದಲ್ಲ, ಎಷ್ಟು ಸರಿಯಾದಲ್ಲ. ಒಮ್ಮೆಲೆಗೆ ಎಲ್ಲ ಮೊಲಗಳು ಹೌದಲ್ಲಪ್ಪ, ಎಷ್ಟು ನಿಜ ಅದ, ಭಾಳ ಸಂತೋಷದಿಂದ ನಕ್ಕೊಂತ ವಾಪಸ್ಸು ತಮ್ಮ ಜಾಗಕ್ಕೆ ಹೋಗ್ತಾವೆ. ಹೋಗಿ ನಕ್ಕೊಂತ ಸಂತೋಷವಾಗಿ ಹಾಡ್ತಾ ಕುಣಿತಾ ಜೀವನ ಸಾಗಿಸ್ತವೆ. ಈ ಕಥೆಯಿಂದ ಏನು ಗೊತ್ತಾಗ್ತದೆ ನಿಮಗೆ? ಎಷ್ಟೋ ಸರಿ ನಮಗೂ ಅನ್ನಿಸ್ತದೆ, ಪ್ರತಿಯೊಬ್ಬರಿಗೂ ಅನ್ನಿಸ್ತದೆ, ಏನದಪ್ಪ ಈ ಜೀವನ ಬದುಕು ವ್ಯರ್ಥ ಅಂತ ಅನ್ನಿಸ್ತದೆ. ಆದರೆ ನಮ್ಮ ಸುತ್ತಮುತ್ತಲು ಏನಾಗ್ತಾ ಇದೆ ಅಂತ ನಾವು ಕಣ್ ತೆಗೆದು ನೋಡಿದಾಗ ನಮಗಿಂತ ಹೆಚ್ಚು ಕಷ್ಟದಲ್ಲಿರೋರು ನಗ್ನಗ್ತಾ ಬದುಕ್ತಿರ್ತಾರೆ. ಅವರೇ ಸಂತೋಷವಾಗಿರುವಾಗ ನಾವ್ಯಾಕೆ ಚಿಂತೆಯಿಂದ ಕೊರಿಗ್ ಸಾಯಬೇಕು ಅನ್ನುವಂಥ ಧೈರ್ಯ ನಮ್ಮಲ್ಲಿ ಮೂಡ್ತದೆ. ಹೌದಿಲ್ಲ ಮಕ್ಕಳೇ? ಈಗ ಮತ್ತೊಂದು ಕತೆ ಹೇಳ್ತೀನಿ. ಈಗ ಕತೆ ಹೇಳಿ. ಏನಪ್ಪ ಅಂತಂದರೆ, ಒಂದೂರಾಗ ಒಬ್ಬವ ಮೂರ್ಖ ಶಿಖಾಮಣಿ ಅಥವಾ ದಡ್ಡ ಶಿಖಾಮಣಿ ಅಂತಿರ್ತಾರಲ್ಲ, ಹಂಗಿರ್ತಾನಪ್ಪ. ಅಂದರೆ ಏನೋ ಗೊತ್ತೇ ಆಗೋದಿಲ್ಲ, ದಡ್ಡ ಅಂದ್ರೆ ದಡ್ಡದರ ಅಂತ ಹೇಳ್ತಿರ್ತಾರಲ್ಲ, ಅಂಥ ಒಬ್ಬ ಇರ್ತಾನೆ. ಅವ ಏನು ಮಾಡ್ತಿರ್ತಾನ ಅಂದ್ರೆ, ಒಂದು ಸರ್ತಿ ಬಸ್ಸಿಗೆ ರೊಕ್ಕ ಇಲ್ಲದೆ ನಡ್ಕೊಂತ ಹೋಗ್ತಾನೆ ಅವ್ರ ಸಂಬಂಧಿಕರ ಅಂದರೆ ದೂರ ಸಂಬಂಧಿಕರ ಮನೆಗೆ ಹೋಗಬೇಕು ಅಂತ ಹೋಗ್ತಾನೆ. ಅವ್ರ ಊರಿನಿಂದ ನೆಂಟರ ಊರಿಗೆ ಸಾಕಷ್ಟು ದೂರ ಇರ್ತದೆ. ಆದರೂ ರೊಕ್ಕ ಇರೋದಿಲ್ಲ, ಏನಿರೋದಿಲ್ಲ ಅಂಥೇಳಿ ನಡ್ಕೊಂತ ಹೋಗ್ತಿರ್ತಾನೆ. ಹಿಂಗೆ ಹೋಗ್ತಿರ್ಬೇಕಾದ್ರೆ ದಾರಿ ಒಳಗೆ ಒಂದು ಕಾಡು ಬರ್ತದೆ. ಆ ಕಾಡು ಒಳಗೆ ಹೋಗಲೇಬೇಕವ. ಆ ಕಾಡು ದಾಟಿದ ಮೇಲೆ ಇನ್ನೊಂದು ಊರು ಇರ್ತದೆ. ಸರಿ, ಆ ಕಾಡಿನಾಗ ಕಾಲ್ದಾರಿ ಇರ್ತದಲ್ಲ, ಆ ಕಾಲ್ದಾರಿಯಲ್ಲಿ ಹೋಗೋಕೆ ಶುರು ಮಾಡ್ತಾನೆ. ಹೋಗ್ತಾನೆ ಅರ್ಧ ದಾರಿ ಮುಗೀತದೆ. ಭಾಳ ಬಿಸಿಲಿರ್ತದೆ. ಹೀಗಾಗಿ ಅವನಿಗೆ ಸ್ವಲ್ಪ ಆಯಾಸ ಆಗ್ತದೆ. ಭಾಳ ಆಯಾಸ ಆಗ್ಲಿಕ್ಕತ್ತದ. ಸ್ವಲ್ಪ ವಿಶ್ರಮಿಸೋಣ ಅಂದ್ಕೊಂಡು ಆ ಕಾಡೊಳಗೆ ಒಂದು ಮರದ ಕೆಳಗೆ ಕೂಡ್ತಾನೆ. ಮರದ ನೆರಳು, ತಣ್ಣಗೆ ಗಾಳಿ ಅವನ ಆಯಾಸ ಕಡಿಮೆ ಮಾಡ್ತದೆ. ಆದರೆ ಆ ಮರದ ಬಗ್ಗೆ ಅವನಿಗೆ ಗೊತ್ತೇ ಇರೋದಿಲ್ಲ. ಮೊದಲೇ ದಡ್ಡ ಸಿಕ್ಕಾಮಣಿ
ಅವನಿಗೇನು ಗೊತ್ತಿರ್ತದಲ್ಲ, ಯಾವುದೋ ಒಂದು ಮರ ಅದ ಬಿಡು, ತಣ್ಣಗದ, ತಂಪದ, ನೆರಳದ ಅಂತೇಳಿ ಕುಂತು ಬಿಟ್ಟಿರ್ತಾನೆ. ಖರೆ ಅಂದರೆ ಅವ ಯಾವ ಮರದ ಕೆಳಗೆ ಕುಂತಿರ್ತಾನಂದರೆ ಅದು ನೀವು ಏನು ಕೇಳ್ತೀರಿ ಕೊಡುವಂಥ ಮರ, ಕೇಳಿದ್ದು ಕೊಡುವ ಮರ, ಕಲ್ಪವೃಕ್ಷ ಅಂತ ಹೇಳ್ತಾರಲ್ಲ, ಅಂಥ ಮರ ಇರ್ತದೆ. ಬಯಸಿದ್ದೆಲ್ಲ ಕೊಡ್ತಿರ್ತದೆ. ಆದರೆ ಆತಗೆ ಅದು ಯಾವ ಮರ ಅಂತಲೇ ಗೊತ್ತಿರಲ್ಲ. ಸುಮ್ಮನೆ ಕೂಡ್ತಾನ ಸ್ವಲ್ಪ ಹೊತ್ತಾಗಣ, ಅಬ್ಬಾ ಎಷ್ಟೊಂದು ತಂಪದ, ಆದ್ರೇನು ಕುಡಿಲಿಕ್ಕೆ ಸ್ವಲ್ಪ ತಣ್ಣಗೆ ನೀರಿದ್ರೆ ಎಷ್ಟು ಚಂದ ಇರ್ತಿತ್ತಲ್ಲ ಅಂತ ಅನ್ಕೊತಾನೆ. ಏನು ಅನ್ಕೊತಾನ, ಈ ಮರದ ಕೆಳಗೇನೋ ಭಾಳಷ್ಟು ತಂಪದ, ಆದರೆ ಕುಡಿಲಿಕ್ಕೆ ಸ್ವಲ್ಪ ನೀರಿದ್ರೆ ಎಷ್ಟು ಚಲೋ ಇತ್ತಲ್ಲ ಅಂತ ಅನ್ಕೊತಾನೆ. ಅಂದುಕೊಂಡು ಸ್ವಲ್ಪ ಹೊತ್ತಿಗೆ ಅವನ ಎದುರಿಗೆ ನೀರು ಸಿಗ್ತಾವ, ತಂಪಾದ ನೀರು ಸಿಕ್ಕೇ ಬಿಡ್ತದೆ. ಆಶ್ಚರ್ಯ ಆಗ್ತದೆ ಅವನಿಗೆ. ನೀರು ಸಿಕ್ಕ ತಕ್ಷಣನೇ ಗಟ 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 ನೀರು ಕುಡಿದ್ಬಿಡ್ತಾನೆ. ಹಬ್ಬ ಸಂತೋಷ ಆಯಿತು, ಈಗ ನೀರು ಸಿಕ್ಕವ, ಸ್ವಲ್ಪ ಹೊತ್ತಿಲ್ಲೇ ಮಲ್ಕೊಂಡಂತ. ಆದರೆ ಏನು ಮಾಡಬೇಕು, ನಿದ್ರೆನೇ ಬರಲಾಗ್ಯದ, ಸ್ವಲ್ಪ ನಿದ್ರೆ ಬಂದಿದ್ರೆ ಚಲೋ ಇತ್ತು ಅಂತ ಅನ್ಕೋತಾನೆ. ಹಂಗೆ ಅನ್ಕೋವಷ್ಟರೊಳಗೆ ಅವನಿಗೆ ನಿದ್ರಾದೇವಿ ಆವರಿಸಿಬಿಡ್ತಾಳೆ. ಮಲ್ಕೊಂಡಲ್ಲೇ ಹೇಳ್ತಾನವ, ಅಲ್ಲಿಂದ ಇಲ್ಲಿ ತನಕ ನಡ್ಕೊಂಡು ಬಂದೀನಿ, ಕಾಲು ಭಾಳ ನುಯ್ಯಕತ್ತವ, ಯಾರಾದ್ರೊಬ್ಬರು ಆಳುಗಳಿದ್ರೆ ಕಾಲು ಒತ್ತಿದ್ರೆ ಎಷ್ಟು ಮಜಾ ಇರ್ತದಲ್ಲ ಅಂತ ಅನ್ಕೋತಾನೆ. ಅವ ಅನ್ಕೊಂಡ ತಕ್ಷಣವೇ ಒಬ್ಬ ಆಳು ಬರ್ತಾನೆ, ಅವನ ಕಾಲನ್ನು ಮೃದುವಾಗಿ ಒತ್ತಿರ್ತಾನೆ. ಇದು ಅವನಿಗೆ ಗೊತ್ತಾಗ್ತದೆ. ಆದರೂ ಸ್ವಲ್ಪ ನಿದ್ದೆ ಬಂದಿರ್ತದೆ. ಮೊದಲೇ ಹೆಡ್ ಇರ್ತಾನೆ, ಅಂದರೆ ದಡ್ಡ ಇರ್ತಾನೆ, ಏನಂತಾನೆ ತಿಳಿಯೋದಿಲ್ಲ ಅವನಿಗೆ. ಆಯಾಸ ಹೋಯಿತು, ನಿದ್ದೆ ಆಯಿತು, ಕಾಲು ನೋವು ಕಡಿಮೆ ಆಯಿತು. ಸ್ವಲ್ಪ ತಿನ್ನಲಿಕ್ಕೆ ಒಂದಿಷ್ಟು ರುಚಿಯಾದ ಆಹಾರ ಸಿಕ್ಕರೆ ಒಳ್ಳೇದಿತ್ತಲ್ಲ ಅಂತ ಅಂದ್ಕೊಳ್ತಿರ್ತಾನೆ. ಅವನೆದುರಿಗೆ ವಿವಿಧ ಭಕ್ಷ್ಯ ಭೋಜ್ಯಗಳು ಪ್ರತ್ಯಕ್ಷ ಆಗಿಬಿಡ್ತಾವ. ಎಲ್ಲ ಬಂದ್ಬಿಡ್ತದೆ. ಎಷ್ಟರ ಊಟ ಮಾಡಲಿ ಅಷ್ಟು ಅಡಿಗೆ ಬಂದ್ಬಿಡ್ತದೆ. ಆಶ್ಚರ್ಯ ಆಗ್ಯವ. ಗಪ 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 ತಿಂತಾನೆ ಬಿಟ್ಟರೆ ಏನು ಆಶ್ಚರ್ಯ, ನಾನು ಏನು ಅನ್ಕೊತೀನಿ ಅದೆಲ್ಲ ಸಿಗ್ಲಿಕ್ಕತ್ತದಲ್ಲ ಅಂತಲೂ ಅನ್ಕೊತಾನೆ. ಆಮೇಲೆ ತಿಂದ ಮೇಲೆ ಅನ್ಕೋತಾನವ, ಅಲ್ಲ ನಾ ಏನು ಕೇಳ್ತೀನಿ ಅದೆಲ್ಲ ಸಿಗ್ಲಿಕ್ಕತ್ತದೆ, ಇದೇನು ದೈವಿಕ ಶಕ್ತಿ ಉಳ್ಳೋರು ಇಲ್ಲೆಲ್ಲರ ಕುಳಿತು ನನ್ನ ಮಾತು ಕೇಳಕತ್ತಾರೋ, ಅಥವಾ ಈ ಮರ್ದಾಗೆ ಯಾರಾದರೂ ದೆವ್ವ ಪಿಶಾಚಿಗಳು ನನ್ನನ್ನು ಹಿಂಗೆ ಆಟ ಆಡ್ಸಕತ್ತಾರೋ ಅಂತ ಯೋಚನೆ ಮಾಡ್ತಾನೆ. ಇಂಥ ಯೋಚನೆ ಬಂದ ತಕ್ಷಣ ಸ್ವಲ್ಪ ಹೆದರಿಕೆ ಆಗ್ತದೆ. ಆದರೂ ಅಂಜಿಕೆ ಆಗಿ, ಅಯ್ಯೋ ಮೊದಲೇ ನಾನೀಗ ಕಾಡ್ನಾಗಿದ್ದೀನಿ, ಈ ಕಾಡ್ನಾಗ ಕ್ರೂರ ಹುಲಿ ಏನಾದರೂ ಬಂದರೆ ಹೆಂಗೆ, ಹುಲಿ ಅದ ಅಂತ ನಮ್ಮ ಅಜ್ಜಿ ಹೇಳ್ತಿದ್ಲು, ಅದೇನಾದರೂ ಬಂದರೆ ಏನು ಮಾಡಲಿ ಅಂಥ ಯೋಚನೆ ಮಾಡೋದೊಳಗೆ ಹುಲಿ ಪ್ರತ್ಯಕ್ಷ ಆಗಿಬಿಡ್ತದೆ. ಅಯ್ಯೋ ಏನು ಮಾಡಲಿ, ಹುಲಿ ನನಗೆ ಎತ್ಕೊಂಡು ಹೋಗ್ತದೋ ಏನೋ ಅಂತ ಹೆದರಿ 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 ಅವ ಓಡ್ತಿರ್ಬೇಕಾದ್ರೆ ಅವ ಏನು ಅನ್ಕೊಂತಾನದು ಆಗ್ತಿರ್ತಲ್ಲ, ಅಷ್ಟೇ ಆಗ್ತದೆ. ಏನಾಗ್ತದೆ, ಹುಲಿ ಅವನನ್ನು ಎತ್ಕೊಂಡು ಹೋಗಿ ತಿಂದೇ ಬಿಡ್ತದೆ. ಮುಗೀತು ಕತೆ. ಏನಾಯಿತು, ಏನೇನೆಲ್ಲ ಅವ ಯೋಚನೆ ಮಾಡಿದ್ದ ಅದೆಲ್ಲ ಆಗೋಯ್ತು. ಆದರೆ ನಿದ್ದೆಯಿಂದ ಊಟ ಆದಮೇಲೆ ಅವ ಏನು ಯೋಚನೆ ಮಾಡ್ದ, ಈ ಕಾಡ್ನ್ಯಾಗ ಹುಲಿ ಆದಂತ ನಮ್ಮ ಅಜ್ಜಿ ಹೇಳ್ತಿದ್ಲು, ಅದೇನಾದರೂ ಪ್ರತ್ಯಕ್ಷ ಆದರೆ ಅಂತ ಯೋಚನೆ ಮಾಡ್ದ. ಹುಲಿ ಬಂತು, ಅದೇನಾದರೂ ನಾನು ತಿಂದು ಬಿಟ್ರೆ ಅಂತ ಹೆದರಿಕೆಯಿಂದ ಅಂದ್ಕೊಳ್ಳೋಷ್ಟ್ರೆ ಆ ಹುಲಿ ತಿಂದೆ ಹಾಕ್ತು. ಅಂದರೆ ಅವ ಏನು ಯೋಚನೆ ಮಾಡ್ತಾನ ಅದು ಆಗ್ತಿರ್ತದೆ. ಇದರಿಂದ ನಿಮಗೇನು ಗೊತ್ತಾಯಿತು ಮಕ್ಕಳೇ? ಏನಪ್ಪ ಅಂದರೆ, ಯಾವಾಗಲೂ ನಾವು ಒಳ್ಳೆಯದನ್ನೇ ಯೋಚಿಸಬೇಕು. ನಾವು ನಮ್ಮ ಯೋಚನೆ, ನಮ್ಮ ಭಾವನೆ ಒಳ್ಳೆಯದಾಗಿರಬೇಕು. ಒಳ್ಳೆಯದಾದರೆ ಅದು ನಮಗೆ ಒಳ್ಳೆಯದಾಗ್ತದೆ. ಕೆಟ್ಟದನ್ನು ಯೋಚಿಸಿದರೆ ಕೆಟ್ಟದೇ ಆಗ್ತದೆ. ಅವ ಯಾವಾಗ ಒಳ್ಳೆಯದನ್ನು ಯೋಚಿಸ್ದ ಒಳ್ಳೆಯದಾಗ್ತಾ ಬಂತು, ಕೆಟ್ಟದನ್ನೇ ಯೋಚನೆ ಮಾಡಿದಾಗ ಕೆಟ್ಟದಾಯಿತು. ಅದಕ್ಕೆ ನಾವು ಪ್ರತಿಯೊಬ್ಬರು ನಮ್ಮ ಜೀವನದಲ್ಲಿ ಸದ್ಭಾವನೆಗಳನ್ನು ಬೆಳೆಸ್ಕೋಬೇಕು. ನಿಮಗೊಂದು ಗಾದೆ ಮಾತು ಗೊತ್ತದಲ್ಲ, ಭಾವನಾ ಶುದ್ಧಿದ್ರೆ ಭಾಗ್ಯಕ್ಕೇನು ಕಡಿಮೆ ಅಂತ. ಹೌದು ಮಕ್ಕಳೇ, ನಮ್ಮ ಭಾವನೆಗಳು, ನಮ್ಮ ಆಲೋಚನೆಗಳು ಒಳ್ಳೆಯದಾಗಿರಬೇಕು. ನಮ್ಮ ಭಾವನೆಗಳು ಶುದ್ಧವಾಗಿದ್ದರೆ,
ಒಳ್ಳೆಯದಾಗಿದ್ರೆ ನಮಗೆ ಯಾವಾಗಲೂ ಒಳ್ಳೆಯದಾಗ್ತಾನೇ ಬರ್ತದೆ, ಹೌದಿಲ್ಲೋ? ಕತೆ ಹೆಂಗನಿಸ್ತು? ಚಂದ ಅನಿಸ್ತಲ್ಲ? ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮ ಮುಕ್ತಾಯ ಮಾಡೋಣ. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ನಮಸ್ಕಾರ. ಇದುವರೆಗೆ ಅಕ್ಕನ ಕಥೆಗಳು ಸಂಚಿಕೆಯಲ್ಲಿ ನಿಮಗೆ ಕಥೆಗಳನ್ನು ಹೇಳಿದವರು ಶಾರದಾ ಜಂಬಲ್ದಿನ್ನಿ. ಬಾಲಲೋಕ ಕಾರ್ಯಕ್ರಮ ಮೂಡಿಬಂತು.